ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಈಗಾಗಲೇ ಜೈಲುವಾಸ ಅನುಭವಿಸಿ 1.5 ತಿಂಗಳು ಆಗ್ತಾ ಬಂತು. 1.5 ತಿಂಗಳು ದಾಟಿ ಹೋಯಿತು. ಆದರೆ ದರ್ಶನ್ ಬಟ್ಟೆಯಲ್ಲಿ ರೇಣುಕಾಸ್ವಾಮಿ ರಕ್ತ ಇದು ಹೆಂಗೆ ಪತ್ತೆಯಾಯಿತು? ಯಾವ ಥರ ಇವರು ಪರೀಕ್ಷೆ ಮಾಡಿದ್ರು? ಅದು ಏನು ಒಗೆದು ಒಣ ಹಾಕಿದ್ದ ಬಟ್ಟೆಯಲ್ಲಿ ರಕ್ತದ ಗುರುತು ಸಿಕ್ಕಿದ್ದಾದರೂ ಹೆಂಗೆ? ಇದು FSLನ ಲ್ಯೂಮಿನಲ್ ಟೆಸ್ಟ್ನಲ್ಲಿ ರಕ್ತದ ಗುರುತು ಪತ್ತೆಯಾಗಿದೆ. FSL ಅವರು ಮಾಡ್ತಕ್ಕಂಥ ಲ್ಯೂಮಿನಲ್ ಟೆಸ್ಟ್ ಅಂತ ಒಂದು ಟೆಸ್ಟ್ ಪರೀಕ್ಷೆ. ಅದರಲ್ಲಿ ಬಟ್ಟೆ ಒಗೆದು ಒಣಗಾಕಿದ್ರೂ ಕೂಡ ರಕ್ತ ಏನಾದರೂ ಇದ್ದರೆ ಗೊತ್ತಾಗುತ್ತಂತೆ. ಅದು FSL ಅವರು ಕೊಡ್ತಕ್ಕಂಥ ಅಧಿಕೃತವಾದಂತಹ ದಾಖಲಾತಿ ಮತ್ತು ಸಾಕ್ಷಿ. ಇದನ್ನು ಕೋರ್ಟು ಪ್ರೈಮರಿ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡುತ್ತೆ. ಲ್ಯೂಮಿನಲ್ ಅಂತಕ್ಕಂಥದ್ದು ಒಂದು ಕೆಮಿಕಲ್. ಈ ಕೆಮಿಕಲ್ ಯಾವ ಬಟ್ಟೆಯ ಮೇಲೆ ರಕ್ತದ ಕಲೆ ಇರುತ್ತೆ ಅಂತ ಖಚಿತಪಡಿಸುತ್ತಂತೆ. ಈ ಬಟ್ಟೆನಲ್ಲಿ ರಕ್ತ ಅಂಟ್ಕೊಂಡಿತ್ತಾ ಇಲ್ವಾ, ಒಗೆದಿದ್ರೂ ಪರವಾಗಿಲ್ಲ, ಗೊತ್ತಾಗುತ್ತಂತೆ. ರಕ್ತದ ಕಲೆ ಇರೋ ಬಟ್ಟೆಗಳ ಮೇಲೆ ಈ ಲ್ಯೂಮಿನಲ್ ಕೆಮಿಕಲನ್ನು ಬಳಕೆ ಮಾಡ್ತಾರೆ. ಅವತ್ತು ದರ್ಶನ್ ಬ್ಲ್ಯಾಕ್ ಟಿ ಶರ್ಟ್ ಹಾಕಿದ್ರಲ್ಲ, ಅದರ ಮೇಲೆ ಈ ಕೆಮಿಕಲ್ ಬಳಕೆ ಮಾಡಿದ್ರು. ಆ ಬಟ್ಟೆನಲ್ಲಿ ರೇಣುಕಾಸ್ವಾಮಿ ರಕ್ತದಲ್ಲಿದ್ದ ಹಿಮೋಗ್ಲೋಬಿನ್ ಇತ್ತಲ್ಲ, ಹಿಮೋಗ್ಲೋಬಿನ್ ಜೊತೆ ರಿಯಾಕ್ಟ್ ಆಗಿ ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣವನ್ನು ಬಟ್ಟೆ ಮೇಲೆ ಇದು ಉತ್ಪಾದಿಸುತ್ತೆ. ಲ್ಯೂಮಿನಲ್ ಅಂತಕ್ಕಂಥದ್ದು ಆ ಕೆಮಿಕಲ್. ಬಟ್ಟೆ ವಾಶ್ ಮಾಡಿದರೂ ಕೂಡ ಹಿಮೋಗ್ಲೋಬಿನ್ ಅಂಶ ಹೋಗಿರೋದಿಲ್ಲ. ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣ ಏನು ಉತ್ಪತ್ತಿ ಆಗುತ್ತೆ ಬಟ್ಟೆ ಮೇಲೆ, ಅದನ್ನು ಸಂಗ್ರಹಿಸಿ ಅದರಿಂದ DNA ಸಂಗ್ರಹಿಸಲಾಗುತ್ತೆ. ಆಮೇಲೆ ಅದು ರೇಣುಕಾಸ್ವಾಮಿ ಬ್ಲಡ್ಗೆ ಮ್ಯಾಚ್ ಮಾಡ್ತಾರೆ. ಮ್ಯಾಚ್ ಮಾಡಿದರೆ ಎರಡೂ ಒಂದೇ ಅಂತ ಗೊತ್ತಾಗಿದೆ. ಈ ರೀತಿ ಪತ್ತೆಯಾಗಿರ್ತಕ್ಕಂಥದ್ದು ರೇಣುಕಾಸ್ವಾಮಿ ರಕ್ತದ ಕಲೆಗಳು ದರ್ಶನ್ ಮೈ ಮೇಲೆ ಇತ್ತು. ಅಂದರೆ ಕ್ರೈಮ್ ನಡೆದಾಗ ದರ್ಶನ್ ಅಲ್ಲೇ ಇದ್ದರು ಅನ್ನೋದಕ್ಕೆ ಇದು ಸಾಕ್ಷಿ. ನಾಳೆ ವಾದಿಸ್ತಾರೆ ಅವರು, ನಾನು ಹೋಗೇ ಇಲ್ಲ, ನಾನು ಅಲ್ಲಿ ಇಲ್ಲವೇ ಇಲ್ಲ, ನಾನು ಆ ಸ್ಪಾಟಲ್ಲೇ ಇರಲಿಲ್ಲ ಅಂತ. ಅದಕ್ಕೆ ಇದು ಪೂರಕವಾಗಿ, ಇಲ್ಲಪ್ಪ ನೀನು ಅಲ್ಲೇ ಇದ್ದೆ, ರೇಣುಕಾಸ್ವಾಮಿ ರಕ್ತದ ಕಲೆಗಳು ನಿನ್ನ ಟಿ ಶರ್ಟ್ ಮೇಲೆ ಅಂಟ್ಕೊಂಡಿತ್ತು ಅಂತ ಪ್ರೂವ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ.